ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೊಡಗು ಶಿಶು ಅಭಿವೃದ್ಧಿ ಯೋಜನೆ ಸೋಮವಾರಪೇಟೆ ಹಾಗೂ ಸ್ತ್ರೀ ಶಕ್ತಿ ತಾಲೂಕು ಒಕ್ಕೂಟ ಸೋಮವಾರಪೇಟೆ ಸಹಯೋಗದಲ್ಲಿ ಕುಶಾಲನಗರ ವಾತ್ಸಲ್ಯ ಶಿಶುಪಾಲನಾ ಕೇಂದ್ರದ ವತಿಯಿಂದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ರೋಟರಿ ಸಂಸ್ಥೆ ವತಿಯಿಂದ ಟೇಬಲ್ ಮತ್ತು ಚೇರ್ಗಳನ್ನು ಈ ಸಂದರ್ಭ ಕೊಡುಗೆಯಾಗಿ ನೀಡಲಾಯಿತು. ಕೊಡುಗೆ ನೀಡಿ ಮಾತನಾಡಿದ ಕುಶಾಲನಗರ ರೋಟರಿ ಸಂಸ್ಥೆ ಅಧ್ಯಕ್ಷ ಮನು ಪೆಂಬಯ್ಯ, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಎಲ್ಲರೂ ಕೊಡುಗೆ ನೀಡಿ ಅವರಲ್ಲಿಂದ ಪ್ರತಿಭೆಗಳನ್ನು ಗುರುತಿಸಿ ಉತ್ತೇಜಿಸಬೇಕಿದೆ ಎಂದರು. ರೋಟರಿ ಸಂಸ್ಥೆಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಎಲ್ಲದ ಖುಷಿ. ಆಕ್ಚುಲಿ ನಾವು ಜಾಸ್ತಿಯಾಗಿ ಅಂಗನವಾಡಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ ಕಾರ್ಯಕ್ರಮಗಳಿದ್ದಾಗ ನಾವು ಯಾವತ್ತೂ ಖುಷಿ ಪಟ್ಟು ಬರ್ತೀವಿ ಎಲ್ಲರೂ ಕೂಡ. ಯಾಕಂದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ನಾವು ಕೂಡ ಮಕ್ಕಳಾಗ್ಬಿಡ್ತೀವಿ ಅವ್ರದ್ದು ಅಂತ ಹೇಳುವಂಥದ್ದು. ಸೊ ಮಕ್ಕಳ ದಿನಾಚರಣೆ ಪ್ರಯುಕ್ತ ಒಂದು ಸುಂದರವಾದ ಕಾರ್ಯಕ್ರಮವನ್ನ ನೀವೆಲ್ಲ ಗಣ್ಯರಿಸಿ ಅನ್ಕೊಂಡಿದ್ದೀರಿ. ನಾನು ಆಗ್ಲೇ ಹೇಳಿದಂಗೆ ಚಾಚಾ ನೀರು ಅವರ ಬರ್ತ್ಡೇ ಸನ್ಮಾನಿಯನ್ನು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ನಮ್ಮ ಪ್ರಕಾರ ಮಕ್ಕಳ ದಿನಾಚರಣೆ ಅನ್ನೋದು ಒಂದು ದಿನಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾತ್ರ ಪ್ರತಿದಿನನೂ ಕೂಡ ಮಕ್ಕಳ ದಿನಾಚರಣೆ. ಮಕ್ಕಳಿಗೆ ಪ್ರತಿದಿನ ಹಬ್ಬನೇ. ಅದು ನಿಮ್ಮಂತ ಈ ಶಿಶು ವಿಹಾರಗಳನ್ನ ನೋಡಿದಾಗ ಈಗ ನಾವು ಒಂದಷ್ಟು ಶಿಶು ವಿಹಾರಗಳನ್ನ ಹೋಗಿ ಬರ್ತಾ ಇದ್ದೀವಿ. ಒಂದು 8 ಜನ 10 ಜನ ಮ್ಯಾಕ್ಸಿಮಮ್ ಒಂದು 12 ಮಕ್ಕಳು ಸಿಗೋದೇ ಕಷ್ಟ ಈಗಿನ ಸೊಸೈಟಿ. 20ಕ್ಕಿಂತ ಹೆಚ್ಚು ಮಕ್ಕಳನ್ನ 25 ಮಕ್ಕಳನ್ನ ಪೋಷಿಸ್ತಾ ಇದ್ದೀರಿ. ತುಂಬಾ ಖುಷಿ ಆಗುತ್ತೆ. ಇವತ್ತೆಲ್ಲವೂ ಕೂಡ ಪ್ರತಿಭೆಗಳು, ಪ್ರತಿಯೊಬ್ಬರು ವಿಭಿನ್ನವಾದಂತಹ ಸಂಸ್ಕೃತಿಯನ್ನು ಬಿಂಬಿಸುವಂತ ಕಾರ್ಯಕ್ರಮ ನಾನು ಅಂದ್ಕೊಂಡಿದ್ದೀರಿ. ಈ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ನಾನು ಪೋಷಕರಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಕಳಿಸಿ. ನೀವೆಲ್ಲರೂ ಕೆಲಸಕ್ಕೆ ಹೋಗೋರು ಇರ್ತೀರಿ, ಬೆಳಿಗ್ಗೆ ಆದ್ರೆ ಮನೆಯನ್ನು ಬಿಟ್ಟು ಸಂಜೆ ಬರ್ತೀರಿ. ನಿಮ್ಗೆಲ್ಲರಿಗೂ ಪ್ಲೇ ಹೋಮ್ ಅಲ್ಲಿ ಕಳ್ಸಕ್ಕಾಗಲ್ಲ. ಬಟ್ ಪ್ಲೇ ಹೋಮ್ ಅಲ್ಲಿ ಏನ್ ಸ್ಪೆಸಿಲಿಟಿ ಸಿಗುತ್ತೆ ಅದಕ್ಕಿಂತ ಚೆನ್ನಾಗಿ ಶಿಶು ವಿಹಾರಗಳಿಗೆ ನೋಡ್ಕೊಳ್ತಾರೆ. ಸರ್ಕಾರವನ್ನು ಕೂಡ ತುಂಬಾ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ನಮ್ಮಂತ ಸಂಘ ಸಂಸ್ಥೆಗಳು ಯಾವತ್ತೂ ನಿಮ್ ಜೊತೆ ಇರ್ತೀವಿ. ನಿಮ್ಮಲ್ಲಿ ನನ್ನ ಮನವಿ ಏನು ಅಂತ ಹೇಳಿದ್ರೆ, ತಿಂಗಳಿಗೆ 4 ದಿನ 5 ದಿನ ಕಳಿಸೋ ಬದಲಿಗೆ ಪ್ರತಿದಿನವೂ ಅಂಗನವಾಡಿಗಳಿಗೆ ಮಕ್ಕಳನ್ನ ಕಳಿಸಿ. ಪ್ರತಿದಿನವೂ ಮಕ್ಕಳು ಕಲಿಯುವಂಥದ್ದು ಇರುತ್ತೆ. ಈ ಏಜ್ ಅಲ್ಲಿ ಏನ್ ಮಕ್ಕಳು ಕಲಿತಾರೋ ಅದೇ ಮಕ್ಕಳಿಗೆ ಫೌಂಡೇಶನ್. ನೀವು ಬೇರೆ ಏನು ಮಾಡೋದು ಬೇಡ, ಅಂಗನವಾಡಿಗಳಿಗೆ ಕಳಿಸಿ ಇವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿದಿನ ಕರ್ಕೊಂಡು ಬಂದು ಬಿಡುವ ಮತ್ತು ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡಿ. ನಿಮ್ಮ ಮಕ್ಕಳು ತನ್ನಿಂತಾನೆ ಬೆಳೀತಾ ಹೋಗುತ್ತವೆ, ಸೊಸೈಟಿಯಲ್ಲಿ ಮಿಂಗ್ಲ್ ಆಗುತ್ತೆ, ಜನಗಳ ಜೊತೆ. ಸ್ತ್ರೀ ಶಕ್ತಿ ಒಕ್ಕೂಟದ ರಾಜ್ಯಾಧ್ಯಕ್ಷೆ ರೆಹನಾ ಸುಲ್ತಾನ ಮಾತನಾಡಿ, ಶಿಶುಪಾಲನಾ ಕೇಂದ್ರದ ಕಾರ್ಯನಿರ್ವಹಣೆ, ಸರ್ಕಾರದ ಯೋಜನೆ, ಮಕ್ಕಳ ಪಾಲನೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕೇಂದ್ರಕ್ಕೆ ಸಹಕಾರ ನೀಡ್ತಾ ಇರುವ ದಾನಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಸರ್ಕಾರಿ ಉದ್ಯೋಗದಲ್ಲಿರುವ ಆ ಮಹಿಳೆಯರ ಮಕ್ಕಳಿಗೆ ಅಂಗನವಾಡಿಗಳಲ್ಲಿ 3 ವರ್ಷದಿಂದ 6 ವರ್ಷದವರೆಗೆ ಎಲ್ಲಾ ಮಕ್ಕಳನ್ನು ಅವರು ಕರ್ಕೊಳ್ತಾರೆ. ಅಲ್ಲಿ ಅವರು ಆ ಮಕ್ಕಳ ಜೊತೆ ಅದನ್ನ ಕಾಲಾವಕಾಶ ಮಾಡಿ ಆ ಮಹಿಳೆಯರಿಗೆ ಒಂದು ಪ್ರಯೋಜನ ಆಗ್ತಾ ಇತ್ತು. ಆದರೆ 2022ರಲ್ಲಿ ನಮ್ಮ ಹಿಂದಿನ ಸರ್ಕಾರ ಇರುವಾಗ ಅವ್ರು ಏನು ಯೋಚನೆ ಮಾಡಿದ್ರು ಅಂದ್ರೆ, ಈ ಸರ್ಕಾರಿ ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಗೆ 6 ತಿಂಗಳವರೆಗೆ ಅವರಿಗೆ ಹೆರಿಗೆ ಆಗಿ ಅವರಿಗೊಂದು ರಜೆ ಇರುತ್ತೆ. 6 ತಿಂಗಳವರೆಗೆ ಮೆಟರ್ನಿಟಿ ಲೀವ್ ಅಂತ ಹೇಳಿ ಅವ್ರಿಗೆ ಕೊಟ್ಟು 6 ತಿಂಗಳವರೆಗೆ ಏನೂ ತೊಂದರೆ ಇರೋದಿಲ್ಲ. ಅದಾದ ನಂತರ ಹಲವರಿಗೆ ಅವರ ಪೋಷಕರು ಇಲ್ಲದೆ ಇರ್ಬೋದು, ಇಲ್ಲ ನೋಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಇಲ್ಲದೆ ಇರ್ಬೋದು, ಅವ್ರಿಗೆ ಯಾರಿಗೋ ಹಣ ಕೊಟ್ಟು ಇರೋಷ್ಟು ಅವರಿಗೊಂದು ಆ ಶಕ್ತಿ ಇಲ್ಲದೆ ಇರ್ಬೋದು. ಆದ ಕಾರಣ ಆ ಮಗುಗೆ ಆ ಕೆಲಸಕ್ಕೆ ಹೋದ್ಮೇಲೆ ಸಹ ಒಂದು ಹಾಲು, ಈಗ ನಾವು ಏನು ಫೀಡ್ ಮಾಡ್ತೀವಿ ಆ ಹಾಲು ಕುಡಿಸೋ ಇದೂ ಸಹ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈಗ ನಮ್ಮ ಈ ಕೇಂದ್ರದಲ್ಲಿ 6 ತಿಂಗಳಿನಿಂದ 6 ವರ್ಷದವರೆಗೇನು ನಾವು ಇಲ್ಲಿ ಮಕ್ಕಳನ್ನ ಪೋಷಣೆ ಮಾಡಲಿಕ್ಕೆ, ಅದಕ್ಕೋಸ್ಕರ ಅಂತಾರೆ ಒಂದು ಪದವಿಯಾದ ಶಿಕ್ಷಕಿ, PUC ಆದ 2 ಹೆಲ್ಪರ್, PUC ಅಥವಾ SLC ಅವರು ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕು. ಆ 2 ಹೆಲ್ಪರ್ಗಳನ್ನ ತಗೊಂಡು ಅದಕ್ಕಿರುವ ಅವ್ರಿಗೆ ಏನು ಫುಡ್ ವ್ಯವಸ್ಥೆ ಇದೆ, ಮಧ್ಯಾಹ್ನದ ಮತ್ತೆ ಬೆಳಿಗ್ಗೆ ಹಾಲು ವ್ಯವಸ್ಥೆ ಇರ್ಬೋದು, ಎಲ್ಲವನ್ನೂ ಕೂಡ ಸರ್ಕಾರದಿಂದಲೇ ಪೂರೈಸ್ತಾರೆ. ಈ ಸಂದರ್ಭ ರೋಟರಿ ಕಾರ್ಯದರ್ಶಿ HP ಮಂಜುನಾಥ್, ಶೋಭಾ, ಸತೀಶ್, ಆರತಿ ಶೆಟ್ಟಿ, ಸ್ತ್ರೀ ಶಕ್ತಿ ಒಕ್ಕೂಟದ ತಾಲೂಕು ಅಧ್ಯಕ್ಷೆ ಹೇಮಲತಾ, ಉಪಾಧ್ಯಕ್ಷೆ ಯಶೋಧ, ನಿರ್ದೇಶಕರಾದ ದಮಯಂತಿ, ಸರೋಜಾ, ಕೇಂದ್ರದ ಶಿಕ್ಷಕರು, ಪೋಷಕರು ಪಾಲ್ಗೊಂಡಿದ್ದರು.